ಮೊಳಕಾಲ್ಮೂರು ಶಾಸಕರಾದಂಥ ಎನ್.ವೈ. ಗೋಪಾಲಕೃಷ್ಣ ಅವರ ನೇತೃತ್ವದಲ್ಲಿ ಮನ್ರೇಗಾ ಬಚಾವ್ ಜನಜಾಗೃತಿ ಪಾದಯಾತ್ರೆ ನಡೆಸಲಾಯಿತು. 2005 ಯುಪಿಎ ಸರ್ಕಾರ ಸಂದರ್ಭದಲ್ಲಿ ಈ ಒಂದು ಮನ್ರೇಗಾ ಯೋಜನೆಯನ್ನು ಜಾರಿ ಮಾಡಿ ಪ್ರತಿಯೊಬ್ಬ ಬಡ ಕುಟುಂಬಗಳಿಗೆ ಅವರಿಗೆ ಒಂದು ಆಸರೆಯಾಗಿ ನಿಂತು ಅವರಿಗೂ ಕೂಡ ಒಂದು ಕೂಲಿಯ ಒಂದು ವೇತನ ಮತ್ತು ಉದ್ಯೋಗ ಒಂದು ಶಕ್ತಿ ನೀಡಿ ಅಲ್ಲಿ ಅವರೊಂದು ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಇದ್ದು ಅವರಿಗೆ ಒಂದು ಪ್ರೋತ್ಸಾಹ ನೀಡಿ ಒಂದು ಯೋಜನೆ ಒಂದು ಜಾರಿ ಮಾಡಿ, ಆದರೆ ಈಗಿನ ಸರ್ಕಾರ ಇದೊಂದು ತಿರಸ್ಕಾರ ಮಾಡಿ ಬಿಬಿಜಿ ರಾಮ್ಜಿ ಎನ್ನುವ ಒಂದು ಹೆಸರು ಬದಲಾಯಿಸಿ ಕೇಂದ್ರ ಸರ್ಕಾರ, ಹಾಗಾಗಿ ಇದು ಕೇಂದ್ರ ಸರ್ಕಾರ ಇಂದು ಮಾಡ್ತಾ ಇರುವಂಥ ಒಂದು ನಡವಳಿಕೆ ನೋಡ್ತಾ ಇದ್ದರೆ ನಿಜವಾಗ್ಲೂ ಕೂಡ ತುಂಬ ಇದೊಂದು ಆಶ್ಚರ್ಯಕರ. ಯಾಕಂದರೆ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಹಿಂದೆ ಕಾಂಗ್ರೆಸ್ ಪಕ್ಷ ಮಾಡಿರುವಂಥ ಸಾಧನೆಗಳಿರಲಿ, ಆಮೇಲೆ ಒಂದು ಯಶಸ್ವಿ ಯೋಜನೆಗಳು ಅದೇನೇ ಇದ್ರೂ ಕೂಡ ಅವರೊಂದು ಹೆಸರು ಬದಲಾಯಿಸಬೇಕು, ಹಾಗೂ ಅದೇನೇ ಇದ್ರೂ ಕೂಡ ಈ ರೀತಿ ನಮ್ಮ ಇತಿಹಾಸ ತಿರುಚುವಂತ ಕೆಲಸಗಳು ಅವರು ಮಾಡ್ತಾ ಇದ್ದಾರೆ. ತಾಲೂಕಿನ ರಾಂಪುರದಿಂದ ದೇವಸಮುದ್ರದವರೆಗೆ ಹಮ್ಮಿಕೊಂಡಿದ್ದ ಪಾದಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದಂತಹ ಶಾಸಕ ಎನ್.ವೈ. ಗೋಪಾಲಕೃಷ್ಣ, ಬಡವರ, ಶ್ರಮಿಕರ ಹಾಗೂ ಕೂಲಿ ಕಾರ್ಮಿಕರ ಜೀವನಕ್ಕೆ ಆಸರೆಯಾಗಿರುವಂತಹ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನ ಕೇಂದ್ರದಲ್ಲಿರುವಂತಹ ಬಿಜೆಪಿ ಸರ್ಕಾರವು ಬಡವರಿಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಹಲವಾರು ಬದಲಾವಣೆಗಳನ್ನ ಮಾಡಿಕೊಂಡಿದ್ದು, ಬಿಬಿಜಿ ರಾಮ್ಜಿ ಅಂತ ಹೇಳಿ ಹೆಸರು ಬದಲಾವಣೆ ಮಾಡುವ ಮುಖಾಂತರ ಮಹಾತ್ಮ ಗಾಂಧಿ ಅವರ ಹೆಸರನ್ನ ಶಾಶ್ವತವಾಗಿ ಅಳಿಸಿ ಹಾಕೋದಕ್ಕೆ ಹೊರಟಿದೆ ಅಂತ ಹೇಳಿ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಹಿಂದೆ ಎನ್.ವೈ. ಹನುಮಂತಪ್ಪನವರು ಲೋಕಸಭಾ ಸದಸ್ಯರಾಗಿರ್ಬೇಕಾದ್ರೆ ಹಿಂದೆ ಬಂದಿರತಕ್ಕಂಥ ಸ್ಯಾಂಪಲ್ ಸರ್ವೆ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾದವರು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಯುಪಿಎ ಸರ್ಕಾರದ ಅವಧಿಯಲ್ಲಿರ್ತಕ್ಕಂಥ ದಿನದಲ್ಲಿ 3 ಗುಲ್ಬರ್ಗ, ಆಮೇಲೆ ರಾಯಚೂರು, ಆಮೇಲೆ ಕೋಲಾರ, ಚಿತ್ರದುರ್ಗ ಬಿಟ್ಟೋಗಿತ್ತು. ಅಂಥ ಸಂದರ್ಭದಲ್ಲಿ ಲೋಕಸಭಾ MP ಆಗಿರ್ತಕ್ಕಂಥ ಪ್ರತಿಯೊಂದು ಮನೆಗೂ ಕೂಲಿ ಕಾರ್ಮಿಕರು ಬಡವರಿಗೆ ಅನುಕೂಲ ಆಗೋದಾದರೆ ನಮ್ಮ ಜಿಲ್ಲೆಗೆ ಯಾಕೆ ತಗೋಬಾರ್ದು ನೀವು ಅನ್ನೋದು ಅವತ್ತು ಮನಮೋಹನ್ ಸಿಂಗರು ಖುದ್ದಾಗಿ ಅವರು ಭೇಟಿ ಮಾಡಿಬಿಟ್ಟು ನಮ್ಮ ಜಿಲ್ಲೆಗೆ ಕೂಡ ನೀವು ಆದ್ಯತೆ ಮೇಲೆ ತಗೋಬೇಕು ಅಂತೇಳಿ ಅವಾಗ ಶಾಂಪಲ್ ಸರ್ವೆ ಅಂತ ಮಾಡಿದ್ರು. ಇಡೀ ದೇಶದಲ್ಲಿ ಸಕ್ಸಸ್ ಆಗುತ್ತಾ ಇಲ್ಲ ಅಂತೇಳಿ ಅದು ಚಿತ್ರದುರ್ಗ ಕೂಡ ನಮಗೆ ಅನ್ವಯಿಸ್ತು. ಅಲ್ಲಿಂದ ನಾವು ಪ್ರಾರಂಭ ಮಾಡಿದ್ವಿ, ಸಕ್ಸಸ್ ಆಯಿತು. ಅದೇ ರೀತಿಯಲ್ಲಿ ಇಡೀ ದೇಶಾದ್ಯಂತ ಅದನ್ನು ಈ ಕಾರ್ಯಕ್ರಮ ಅನುಷ್ಠಾನ ಮಾಡಬೇಕು ಅನ್ನೋ ಒಂದು ಕಾರ್ಯಗತ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಅವಧಿಯಲ್ಲಿ ಕಾಂಗ್ರೆಸ್ನ ಸರ್ಕಾರದಲ್ಲಿ ಆಗಿರ್ತಕ್ಕಂಥದ್ದು. ಈಗ ಆಗಿರ್ತಕ್ಕಂಥ ನಮ್ಮ ಈ ಒಂದು ಪ್ರಯತ್ನದ ಒಂದು ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡು ಬಿಬಿಜಿ ರಾಮ್ಜಿ ಪ್ರತಿ ಬಡವರು ಕೂಡ ಕಾಂಗ್ರೆಸ್ ಹಿಂದೆನೇ ಉಳಿತಾರೆ ಅನ್ನೋ ಒಂದು ಕಾರಣಕ್ಕೆ ಆ ಸಂಬಂಧದ ಬಿಜೆಪಿ ಸರ್ಕಾರದವರು ಕೇಂದ್ರ ಸರ್ಕಾರದಲ್ಲಿ ಈ ರೀತಿ ಬಿಬಿಜಿ ರಾಮ್ಜಿಯನ್ನು ತೆಗೆದುಬಿಟ್ಟು ಮನೆಗೆ ಕಳಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ಧಿಕ್ಕಾರ ಆಗ್ತದೆ. ಕೆಲಸ ಪಂಚಾಯತರ ಅಭಿವೃದ್ಧಿ ಆಗಬೇಕು, ಜನರಿಗೆ ಉದ್ಯೋಗ ಸಿಗಬೇಕು ಅನ್ನೋಂಥ ಭರವಸೆಯನ್ನು ಇಟ್ಟುಕೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿತ್ತು. ಇವತ್ತಿನ ಬಿಜೆಪಿ ಸರ್ಕಾರ ಈ ವ್ಯವಸ್ಥೆಯನ್ನು ಹಾಳುಗೆಡುವಂಥ ಪ್ರಯತ್ನಕ್ಕೆ ಬಿಬಿಜಿ ರಾಮ್ಜಿ ಯೋಜನೆಯನ್ನು ಜಾರಿ ಮಾಡ್ತೀವಿ ಅಂತೇಳಿ ಇವತ್ತಿರ್ತಕ್ಕಂಥ ಮನ್ರೇಗಾ ಕಾರ್ಯಕ್ರಮವನ್ನು ನಿಲ್ಲಿಸಿರ್ತಕ್ಕಂಥದ್ದು ಭಾಳ ಅಘೋರವಾದಂಥ ಕೃತ್ಯ ಅಂತ ನಾವಾದರೂ ಭಾವಿಸಿ ಇವತ್ತು ಪಕ್ಷದ ಆದೇಶದಂತೆ ರಾಷ್ಟ್ರೀಯ ಮಟ್ಟದಲ್ಲಿ ಶ್ರೀಮಾನ್ ರಾಹುಲ್ ಗಾಂಧೀಜಿಯವರ ನಾಯಕತ್ವದಲ್ಲಿ ರಾಜ್ಯದಲ್ಲಿ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ನಾವಿವತ್ತು ಎಲ್ಲ ತಾಲೂಕಿನ ಕೇಂದ್ರಗಳಲ್ಲಿ ಪಾದಯಾತ್ರೆಗಳನ್ನು ಇಟ್ಕೊಂಡು ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಇವತ್ತು ಪ್ರತಿಭಟನೆಯನ್ನು. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.